ಗೈಸ್ ನಮ್ಮ ಮನೆಗೆ ಒಂದು ಗೆಸ್ಟ್ ಬಂದವ್ರೆ, ಆದ್ರೆ ಯಾಕೋ ಮನೆ ಒಳಗೆ ಬರ್ತಲ್ಲ. ಏ ಸೃಷ್ಟಿ ಅಲ್ಲ ಓಡಲ್ಲಿ ಹಿಂದೆ ನೋಡಲ್ಲ ಹೆಂಗ ಅನ್ಕೊಂಡು. ಅಯ್ಯೋ 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 ನಾಚಿಕೆ ನಾಚಿಕೆ. ಹಲೋ ಎದೋಳಿ ಎದೋಳಿ, ಏನ್ ಮಾಡ್ತಿದ್ಯಾ? ಸೃಷ್ಟಿ ಸೃಷ್ಟಿ ಟುಟ್ಟಿ ಟುಟ್ಟಿ ಬರ್ತೀನಿ. ಕೊಡಮ್ಮ ಕೊಡಮ್ಮ ಡೋನಟ್ ಕೊಡಮ್ಮ, ನಾನು ಒಬ್ಬನೇ ತಿಂತೀನಿ ಡೋನಟ್, ನಾನು ಒಬ್ಬನೇ ತಿಂತೀನಿ. ಕಿಂಡರ್ ಜಾಯ್ ಹಾಕಮ್ಮ, ಕಿಂಡರ್ ಜಾಯ್ ಹಾಕಮ್ಮ. ಏನ್ ಬೇಡ ಕಿಂಡರ್ ಜಾಯ್ ಡೋನಟ್ ಏನು ಬೇಡ, ಯಾರಿಗೂ ಬೇಡ, ಬೇಡ ಬೇಡ ಬಿಟ್ಬಿಡು. ಅಯ್ಯೋ ಎಲ್ಲ ನೋಡಮ್ಮ ಏನ್ ಮುಖ ಮುಚ್ಕೊಂಡು ಮಲಗಿರೋದು ನೋಡಲ್ಲಿ. ಗೈಸ್ ಅಮ್ಮ ನನಗೋಸ್ಕರ ವಾಟರ್ ಮೆಲನ್ ಕಟ್ ಮಾಡಿಕೊಟ್ಟಿದ್ದಾರೆ. ನಿನ್ನೆ ಅಮ್ಮ ವಾಟರ್ ಮೆಲನ್ ತಗೋಬ ಅಂತ ಹೇಳಿದ್ರು, ಅದಕ್ಕೋಸ್ಕರ ತಂದುಕೊಟ್ಟೆ. ಇವಾಗ ನೋಡಿ ನೀಟಾಗಿ ಉಪ್ಪು ಮೆಣಸು ಏನೇನು ಹಾಕ್ಬಿಟ್ಟು ಚಿಂದಿ ಚಿತ್ರಾನ್ನ ಥರ ರೆಡಿ ಮಾಡಿಬಿಟ್ಟವ್ರೆ. ಓ ಮೈ ಗಾಡ್, ಅನ್ಬಿಲೀವೇಬಲ್. ಇವಾಗ ಕಟ್ ಮಾಡಿದ್ದು ನಮ್ಮ ಗೆಸ್ಟ್ ಬಂದ್ರಲ್ಲ ಅವ್ರಿಗೋಸ್ಕರ ಕಟ್ ಮಾಡಿದ್ದು. ಹಾಯ್ ನಮಸ್ತೆ ಗೈಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವ್ಲಾಗ್ ಆಫ್ ಮೈ ಬ್ಲಾಗ್. ಇವತ್ತಿನ ಬ್ಲಾಗ್ ನಿಮ್ಮೆಲ್ರಿಗೂ ಬ್ಯೂಟಿಫುಲ್ ಸ್ವಾಗತ ಸುಸ್ವಾಗತ. ಮಮ್ಮಿ ರೆಡಿನಾ? ಮಮ್ಮಿ 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 ಮಮ್ಮಿ. ಗೈಸ್ ನಮ್ಮಮ್ಮ ನನ್ನ ಜೀವ, ನಮ್ಮಮ್ಮ ನನ್ನ ಪ್ರಾಣ. ಅದಕ್ಕೆ ಹಂಗ ಹಿಂಸೆ ಕೊಡೋದು ಗೈಸ್. ನಮ್ಮಮ್ಮ ಇಲ್ಲ ಅಂದ್ರೆ ನಾನು ಏನೂ ಅಲ್ಲ. ಗೈಸ್ ಟೈಮು 3 ಗಂಟೆ ಹತ್ತತ್ರ ಆಗ್ತಿದೆ. ಇವಾಗ ನಾನು ಕಟ್ಟಿಂಗ್ ಸಲೂನ್ಗೆ ಹೋಗ್ಬಿಟ್ಟು ಒಂದಿಷ್ಟು ಬಿಯರ್ಡ್ನೆಲ್ಲ ಶೇಪ್ ಮಾಡಿಸ್ಕೊಂಡು, ಅದಾದ್ಮೇಲೆ ನೆನ್ನೆ ಬ್ಲಾಗಲ್ಲಿ ಹೇಳ್ದಂಗೆ ಇವೆಂಟ್ಗೆ ಹೋಗ್ಬೇಕಂತ ಹೇಳಿದ್ನಲ್ಲ, ಸೊ ಕನ್ಫರ್ಮ್ ಆಗೈತೆ ಆ್ಯಂಡ್ ಹೋಗ್ತಾ ಇದ್ದೀನಿ. ದಿಸ್ ಇಸ್ ದ ಫಸ್ಟ್ ಇವೆಂಟ್. ಅದು ಲೈಕ್ ಅದು ಒಂದು ಬ್ರ್ಯಾಂಡ್ ಇವೆಂಟ್. ಅದು ಹೋಗಿ ನೋಡೋಣ ಹೇಗಿರುತ್ತೆ ಅಂದು. ಅಂಕಲ್ ಕೇಳಿಸ್ತಾ ಇದ್ದ? ಅಂಕಲ್ ಚಿರು ಬಂದಾನೆ, ಯಾವ್ದೋ ಕ್ಲಾಸ್ನ ಬಂಕ್ ಮಾಡ್ಕೊಂಡ್ ಬಂದ್ಬಿಟ್ಟವನೆ. ಬಂಕ್ ಮಾಡೋನೆ ಬಂದವನೆ. ಗೈಸ್ ಫೈನಲಿ ಇವಾಗ ಹೊರಟಿದ್ದೀನಿ. ನಮ್ಮ ಒಂದು ಕಟಿಂಗಿಗೆ ಸಲೂನ್ಗೆ ಹೋಗ್ಬೇಕಾದ್ರೆ ಅಂತ ಒಂದು ಡ್ರೆಸ್ ಇಟ್ಟಿರ್ತಾರೆ ನಮ್ಮಮ್ಮ, ಅದನ್ನೇ ಹಾಕೊಂಡು ಹೋಗ್ಬೇಕಾಗುತ್ತೆ. ಹೊಸ ದಿವಸದ ಹಾಕೊಂಡು ಹೋಗ್ಬಿಟ್ರೆ ಅಷ್ಟೇ ಕೇಳ್ಕತ್ತ ನಾಟಕ ಬಂತು ಅಷ್ಟೇ. ಇವಾಗ ಯಾವುದೋ ಒಂದು ಸಿಕ್ಕಿದೆ ಅಂತ ಟಿ ಶರ್ಟ್ ಹಾಕೊಂಡು ಸ್ಪೀಕರ್ ತಗೊಂಡಿದ್ದೀನಿ, ಯಾಕಂದರೆ ಇನ್ಸ್ಟಾ ರೀಲ್ಸಲ್ಲೂ ನಾವೇ ಮಗ ಟ್ರೆಂಡು ಸಖತ್ತಾಗೈತೆ. ಅದಕ್ಕೆ ಬನ್ನಿ ಓಡುವ, ಬೇಗ ಟಕ್ ಅಂತ ಕಟಿಂಗ್ ಮಾಡಿಸ್ಕೊಂಡು ರೆಡಿಯಾಗಿ ಟಕ್ ಅಂತೆಲ್ಲ ಮಾಡೋಣ. ಗೈಸ್ ಹೊಂಟವನೇ ನಮ್ಮ ಸಲೋರಿಯ ಕಾರಲ್ಲಿ. ಗೈಸ್ ನೆನ್ನೆ ಎಂಥ ಕೆಲಸ ಮಾಡಿದ್ದೇನೆ ಅಂದರೆ, ನಾನು ನಮ್ಮ ಚೋಟ ಮರಿನ ಮಾಲಿಂದ ಕರ್ಕೊಂಡು ಬಂದಾದ್ಮೇಲೆ ಕಾರ್ನ ಲಾಕೆ ಮಾಡಿಲ್ವಂತೆ, ಲೈಟ್ ಎಲ್ಲ ಹಂಗೆ ನಿಂತೈತೆ. ಅಮ್ಮಪ್ಪ ಬೆಳಗ್ಗೆ 6 ಗಂಟೆಗೆ ಹೋಗಿ ನೋಡ್ತಿರೋ ಟೈಮಲ್ಲಿ ಅನ್ಲಾಕ್ ಏನೋ ಕಾರು ಹಿಂಗೆ ಎಳ್ದಿ ಅಷ್ಟೇ ಬಂದ್ಬಿಟ್ಟೈತೆ. ನಂದು ಎಂತ ಅನ್ಲಾಕ್ ಅಂದ್ರೆ ಹೋಗಿ ಬಂದು ನಮ್ಮ ಅಪ್ಪನ ಕೈಲೇ ತಗೊಳಕತ್ತಿರ್ತೀನಿ. ಯಪ್ಪ ನೆಕ್ಸ್ಟ್ ಟೈಮ್ ಇಂದ ಹಂಗೆ ಮಾಡಬಾರ್ದು. ನೀಟಾಗಿ ಲಾಕ್ ಮಾಡ್ಕೊಂಡು ನೀಟಾಗಿ ವಿಂಡೋ ಎಲ್ಲ ಕ್ಲೋಸ್ ಮಾಡ್ಕೊಂಡು ಹೋಗ್ಬೇಕು. ನಾನು ಜಸ್ಟ್ ಬಿಯರ್ಡ್ ಮಾಡಿಸ್ಬೇಕಷ್ಟೇ, ಜಸ್ಟ್ ಬಿಯರ್ಡ್ಸ್. ಶೇಪ್ ಮಾಡ್ಸಾಯ್ತು, ಶೇಪ್ ಕಟಿಂಗ್ ಮಾಡ್ಸಾಯ್ತು. ಚಲೋ ಹೋಗುವ. ಒಳಗಡೆ ಫುಲ್ ಸೈಲೆಂಟ್ ಇದ್ರೆ ಸೈಲೆಂಟ್ ಆಗಿ ಇರಕ್ ಆಗತ್ತೆ ಅಲ್ಲ ಗುರು. ಇವ್ರ ಹತ್ರ ನನಗೆ ಸೆಟ್ ಆಗ್ಬಿಟ್ಟೈತೆ. ಹಿಂದೆಗಡೆ ಏರು, ನನ್ನ ಬಿಯರ್ಡ್ ಎಲ್ಲ ನೀಟಾಗಿ ಪ್ರಾಪರ್ ಎಕ್ಸಾಕ್ಟ್ ಆಗಿ ಸೊಪ್ಪದಾಗ ಮಾಡ್ತಾರೆ. ಅದಕ್ಕೆ ಯಾವಾಗಲೂ ಇಲ್ಲೇ ಬಂದ್ಬಿಟ್ಟು ಕಟ್ ಮಾಡ್ಸ್ಕೊಂಡು ಹೋಗ್ಬೋದು. ಬನ್ನಿ ಮನೆಗೆ ಹೋಗುವ. ಗೈಸ್ ಮನೆಗೆ ಬಂದೆ. ಇಲ್ಲಿ ನೋಡಿ ಕಣ್ಣಿಗೆ ಕಾಣಿಸ್ಕೊಂಡ್ಬಿಡುತ್ತ. ಅಲ್ಲ ಮರಿ, ನೀನು ಎಂತ ದೊಡ್ಡ ತಪ್ಪು ಕೆಲಸ ಮಾಡಿದ್ದೆ ಗೊತ್ತಾ? ನೆನ್ನೆ ನಾವು 7 ಗಂಟೆಗೆ ಬಂದ್ವಲ್ಲ, ಕಾರ್ ಲಾಕ್ ಮಾಡ್ಬೇಕು ಅಂತ ಹೇಳ್ಬೇಕು ತಾನೆ. ನೈಟೆಲ್ಲ ಲಾಕೆ ಇಲ್ಲ, ಎಲ್ಲ ನಿನ್ನಿಂದಾನೆ. ನಾನ್ ಮರ್ತೋದ್ರೆ ನೀನೂ ಮರ್ತೋಯ್ತಿಯಲ್ಲ. ಅಲ್ಲ ಇರೋ ನಿಮಿಷ ನಾನ್ ಮರ್ತೋದ್ರೆ ನೀನ್ ಯಾಕೆ ಮರ್ತೋಯ್ತೀಯ? ನೀನು ಚಿಗುರ್ತಿರೋ ಹುಡುಗಿ, ನೀ ಹಿಂಗೆಲ್ಲ ಮರಿಬಾರ್ದಿರೋ. ಮುದುಕಿ ಬಾ ಮುದುಕಿ ಬರೀ ಮರುವು. ನನಗೇನೋ ವಯಸ್ಸಾಯ್ತು. ಈಗ ಚಿಗುರ್ತಿರೋ ಹುಡುಗಿ ಇದು. ಮರಿಬಾರ್ದು ಅಂದ್ಬಿಟ್ಟು ಮತ್ತೊಂದ್ಸಲ ಲಾಕ್ ಮಾಡ್ತೀನಿ. ಇನ್ನೂ ಒಂದ್ಸಲ ತಗೊಳ್ಳಿ. ಮರ್ತೋಗ್ಬಾರ್ದು ಇದನ್ನೆಲ್ಲ. ತಪ್ಪು ಇದನ್ನ ಮಾಡಿದ ನನ್ನ ತಪ್ಪು. ನೀವು ಯಾರು ಈ ತಪ್ಪನ್ನ ಮಾಡಕ್ ಹೋಗ್ಬಿಡಿ. ಇಲ್ಲ ಅಂದ್ರೆ ಸದ್ಯಕ್ಕೆ ನಮ್ಮ ಅಪ್ಪ ಹೊಡ್ತಿಲ್ಲ. ನೀವಾದ್ರೆ ಅಪ್ಪನ ಕೈಲಿ ಧರ್ಮ ಡೇಟ್ ಹಾಕ್ಸ್ಕೊಂಡ್ಬಿಡ್ತೀರೇನೋ. ಹೇಯ್ ಅಲ್ಲ ಮಧು, ನಮ್ಮ ಮನೆ ಮುದುಕಿ ಕಣವ ನೀನು.
ನಮ್ಮನೆ ಮುಚ್ಚಿ ಕಣ. ಫ್ರೆಶ್ ಅಪ್ ಆಕೆ ಗೋಯಿಂಗ್. ಸೊ ನೌ ವಿಲ್ ಡೂಯಿಂಗ್ ಟ್ರಾನ್ಸಿಷನ್. ಸೊ ವಿ ಸಿ ಮೈ ಟ್ರಾನ್ಸಿಷನ್. 3, 2, 1. ಗೈಸ್ ಫ್ರೆಶ್ ಅಪ್ ಆಗಿದ್ದೀನಿ. ಬಟ್ ಎಂತ ಅಂದ್ರೆ ನಮ್ಮಮ್ಮ ನನಗೆ ಇದು ಶರ್ಟ್ ನೋಡಿ 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 ಕಾಕಿ 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 ಅಂತವ್ರೆ. ನನಗೂ ನಮ್ಮಮ್ಮ ಈಗ ಏನ್ ಗೊತ್ತಾ, ಒಬ್ರು ನೋಡಿದ ತಕ್ಷಣ ವಾವ್ ಅಂದ್ಬಿಟ್ರೆ ವಾವ್ ಸಖತ್ತಾಗೈತೆ ಅಂತ ಅನ್ಸುತ್ತೆ. ಈಗ ನಮ್ಮಮ್ಮ ಕಾಕಿ 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 ಅಂತ ಇರ್ತದೆ. ಥೋ ಅಯ್ಯೋ ಯಾಕಾದ್ರೂ ಇದು ತಗೊಂಡು ಅಂತ ಅನ್ಸ್ಬಿಟ್ಟೈತೆ. ಗೊತ್ತಿಲ್ಲ ಇವಾಗ ಇದನ್ನ ಇಕ್ಕೊಂಡು ಹೋಗ್ತೀನಲ್ಲ ಬೇರೆದು ಇಕ್ಕೊಂಡು ಹೋಗ್ತೀನೋ. ಅದಕ್ಕೆ ಇವಾಗ ಇದೇ ಶರ್ಟ್ ಹಾಕೋತೀನಿ. ಇದು ನಾನು ಸಿಲ್ವರ್ ಪ್ಲೇ ಬಟನ್ ದಿನ ಓಪನ್ ಮಾಡೋ ದಿನ ಹಾಕೊಂಡಿದ್ದಲ್ಲ ಅದೇ ಹಾಕೋತೀನಿ. ನಮ್ಮಮ್ಮ ಯಾಕೆ ಹಿಂಗೆ ಹೇಳ್ಬಿಟ್ರು, ಅದು ಯಾರಾದ್ರೂ ಒಬ್ರು ಹೇಳ್ಬಿಟ್ರೆ ಮನ್ಸಿಗೆ ಹಂಗೆ ಕುತ್ಕೊಳ್ಳುತ್ತೆ. ಕರೆಕ್ಟಾ? ಏನ್ ಮಾಡಕ್ಕಾಗುತ್ತೆ. ಈಗ ಚೇಂಜ್ ಮಾಡ್ಬೇಕಾಗುತ್ತೆ. ಇದನ್ನ ಕೊಟ್ಬಿಟ್ಟು ಬೇರೆ ಕಲರ್ ತಗೋತೀನಿ ನಾನು. ಬಿಡು ಬಿಡು ಎಕ್ಸ್ಪ್ರೆಷನ್ ಕೊಟ್ಬಿಟ್ಟೆ ಕಾಕಿ ಅಂದ್ಬಿಟ್ಟು. ಬೆಳಕಲ್ಲಿ ಒಂಥರ ಹಿಂಗಿದೆ. ಸೀರಿಯಸ್ಲಿ ಒಂಥರ ಅಫಿಷಿಯಲ್ ಲುಕ್ ಐತೆ. ನಮ್ಮ ಅಮ್ಮನೇ ನನಗೆ ಒಂಥರ ಜಿಗುಪ್ಸೆ ಬರ್ಸ್ಬಿಡ್ತವ್ರೆ. ಇಟ್ಕೊ ಒಂದ್ ನಿಮಿಷ. ಇದು ಕಾಕಿ ಅಂತಾರೆ ನಮ್ಮಮ್ಮ. ಹೋಗಿ ಹೋಗಿ ಚೇಂಜ್ ಮಾಡ್ತೀನಿ. ಏನ್ ಗೊತ್ತಾ, ಏನೋ 50-50 ಇರೋ ಟೈಮಲ್ಲಿ ಯಾವುದಕ್ಕೂ ಆ ಒಂದು ಡ್ರೆಸ್ನ ಹಾಕೊಂಡು ಹೋಗೋದು ಏನೋ ಕರೆಕ್ಟ್ ಅಲ್ಲ. ಸೊ ಚೇಂಜ್ ಮಾಡ್ಬಿಡ್ತೀನಿ. ಬರ್ಬೇಕಂಕಲ್ ಬರ್ಬೇಕು. ಅಂಕಲ್ ಶೈನಿಂಗ್ ಹೊಡಿತಿದ್ದೀರಾ ಬಿಸಿಲಿಗೆ. ಅಮ್ಮ ಐರನ್ ಮಾಡ್ಕೊಡ್ತವ್ರಿ ನನ್ನ ಒಂದು ಬ್ಲ್ಯಾಕ್ ಪ್ಯಾಂಟಿಗೆ. ಈ ಒಂದು ಶರ್ಟ್ ಹಾಕೊಂಡ್ಬಿಟ್ಟೆ, ವೈಟ್ ಪ್ಯಾಂಟ್ ಮ್ಯಾಚ್ ಆಗೋವಲ್ತ್ರಿ. ಅದಕ್ಕೆ ಬ್ಲ್ಯಾಕ್ ಪ್ಯಾಂಟಿಗೆ ಈಕಿ ಮಾಡಕತ್ತಳ. ಏ ನನ್ನ ಮೇಲೆ ಅಟ್ಯಾಕ್ ಮಾಡ್ದೋ ಚಿರುನ್ ಕರೆಸ್ತೀನಿ. ಚಿರು 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 ಚಿರುನ ಹಂಗೆ ಹಿಂಗೆ ಹೇಳೋ ಯಜಮಾನ್. ಏಯ್ ಏಯ್ ಅಮ್ಮ ಏಯ್ ಏಯ್ ಯಾಕಮ್ಮ ಶಿಷ್ಯ ಆ ಕಡೆಗೆ ಹೋಗು. ಯಜಮಾನ್ ಯಾಲು 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 ಸಿಗದೆಲ್ಲ ಮಾತಾಡಿದ್ರೆ ಏನ್ ಚೆನ್ನ. ಎಲ್ಲೋ ಬಾಯ್ಲಿ ನಾವಿಬ್ರು ಮಾತಾಡೋಣ. ಬಾಯ್ಲಿ ನಾವಿಬ್ರು ಮಾತಾಡೋಣ. ಬಾರೋ. ಮಾತೇ ಆಡಲ್ಲ. ಎಷ್ಟು ಮಾತಾಡ್ತಾರೆ ಗೊತ್ತಾ ಗೈಸ್. ಮಾತೇ ಆಡಲ್ಲ. ನನ್ ಕಂಡ್ರೆ ಭಯ. ನನ್ನ ಜೊತೆ ಯಾಕೆ ಮಾತಾಡಲ್ಲ ನೀನು? ಹಾ ಯಾಲು ನನ್ನ ಜೊತೆ ಯಾಕೆ ಮಾತಾಡಲ್ಲ? ಟೂ ಬಿಡು ಮಾತಾಡ. ನಾನು ನಿನ್ಗೇನು ಮಾಡಿದ್ದೀನಿ ಮಾತಾಡಲ್ಲ ಅಂತೆಲ್ಲ. ಮಾತೇ ಆಡಲ್ಲ ಅಂಕಲ್ ಅಷ್ಟೇ. ತೋರ್ಸಲ್ಲ ಇನ್ ಯಾಲುನ. ಫೈನಲಿ ಫುಲ್ಲು ಫ್ರೆಶ್ ಅಪ್ ಆಗಿದ್ದೀನಿ. ಈಗ ಜಸ್ಟ್ ಏನಿಲ್ಲ, ಏನು ಅವ್ರದ್ದೇ ಕ್ಯಾಬ್ ಫೆಸಿಲಿಟೀಸ್ ಇದೆ. ಕ್ಯಾಬ್ ಫೆಸಿಲಿಟೀಸ್ಗೆ ಲೈಕ್ ಅವ್ರ ಕ್ಯಾಬ್ ವೆಯ್ಟ್ ಮಾಡ್ತಾ ಇದೀನಿ. 6 ಗಂಟೆ 6:30 ಬರುತ್ತೆ. ಅಂಡ್ ಇನ್ನೊಂದು ನನ್ನ ಜೊತೆಗೆ ನಮ್ಮ ಲಡ್ಡು ಅನೀಶ್ ಕೂಡ ಬರ್ತಾನೆ. ಇಬ್ರು ಹೋಗ್ತಾ ಇರೋದು. ಸೊ ಇದು ಬಂದ್ಬಿಟ್ಟು ಒಂದು ಇವೆಂಟ್ ತರ ಅನ್ಕೋತೀನಿ. ನನಗೆ ಯಾವುದೇ ರೀತಿ ಒಂದು % ಐಡಿಯಾ ಇಲ್ಲ ಹೆಂಗ್ ಮಾಡ್ತಾರೆ ಏನು ಅಂತ. ಬಟ್ ಒಂದು 5 ಸ್ಟಾರ್ ಹೋಟೆಲ್ ಮಾಡ್ತವ್ರೆ. ದೊಡ್ಡದಾಗೆ ಮಾಡ್ತಿರ್ಬೋದು ಅಂತ ಅನ್ಕೋತೀನಿ. ಬಿಕಾಸ್ ಅಂತ ದೊಡ್ಡ ಬ್ರ್ಯಾಂಡು ಚಿಕ್ಕದಾಗಿ ಮಾಡ್ರೆ ನನ್ನ ಪ್ರಕಾರ ಚಿಕ್ಕದಾಗಿ ಮಾಡಲ್ಲ ಅನ್ಕೋತೀನಿ. ಸೊ ದೊಡ್ಡದಾಗೆ ಮಾಡ್ತಿದ್ದಾರೆ. ಸೊ ಫೈನಲಿ ಫ್ರೆಶ್ ಅಪ್ ಆಗಿ ರೆಡಿಯಾಗಿ ಕೂತ್ಕೊಂಡಿದ್ದೀನಿ. ಒಂದು ಒಳ್ಳೆ ಕಾಫಿ ಕುಡಿದ್ಬಿಟ್ಟು ಹೊರಟ್ಬಿಟ್ರೆ ಮುಗೀತು. ಯಾರು ಅಳ್ತಾ ಇರೋದು? ಯಾಕೆ ಅಳ್ತಾ ಇರೋದು ನೀನು? ಯಾಕೆ ಯಾರು ಅಳ್ತಾ ಇದ್ದೆ? ಸರಿ ಬಾ ಪಿ ಎಮ್ ಹತ್ರ ಹೋಗೋಣ ಬಾ. ಅಯ್ಯೋ ಹಂಗೆ ನಾ ಕರ್ಕೊಂಡು ಹೋಗ್ತೀನಿ. ಬಾಯ್ತು. ನಿಂದು ತಾಯಿ ಗುಣ ಕಾಫಿ ಮಾಡ್ಕೊಟ್ಟಿರೋದಕ್ಕೆ ನಿಂದು ಎಂತ ಗುಣ. ನೀನು ನಮ್ಮ ಪಾಲಿಗೆ ಮಧು ಕಾಣವ್ವ. ಬಂದ ಹುಡುಗ ಬಂದ ಶರ್ಟ್ ಹಾಕ ಬರೋಕಲ್ಲ. ಹಾ ಹಂಗಾರೆ ಬಿಡ. ಬೆಳ್ಳಗಾಗ್ಬಿಟ್ಟಿದ್ಯಾ ಅಮ್ಮ? ಇಲ್ಲಿ ನೋಡಮ್ಮ ಇಲ್ಲಿ. ಏನು ಹಾಕೊಂಡಿದ್ಯಾ? ಏನಿಲ್ಲಪ್ಪ, ಕ್ರೀಮ್ ಏನು ಹಾಕಲ್ಲಪ್ಪ. ಏನೋ ಬೆಳ್ಳೆ ಕಾಣ್ತವನ್ ಗುರು ಅಪರೂಪಕ್ಕೆ. ನನ್ಕಿಂತ ಎಲ್ಲ ಬೆಳ್ಳಗಾಗ್ಬಾರ್ದು ಹೇಳಿದೀನಿ. ಸೀರಿಯಸ್ ಆಗಿದ್ದು ಮ್ಯಾಟ್ರ್ ಸೀರಿಯಸ್ ಆಯ್ತೈತೆ. ನನಗಿಂತ ಬೆಳ್ಳಗಾಗ್ಬಾರ್ದು ಗೈಸ್. ಏನ್ಮಾ ನಿನಗಲ್ಲ ಕಣಮ್ಮ ಇವನಿಗೆ. ಲಡ್ಡು ಬಂದ ಗೈಸ್. ಕರೆಕ್ಟಾಗಿ ಎಕ್ಸಾಕ್ಟ್ ಒಂದು 6:30ಗೆ ಊಬರ್ ಬರ್ತಾರಂತೆ. ಜಸ್ಟ್ ಒಂದು 5 ಮಿನಿಟ್ಸ್ ವೆಯ್ಟ್ ಮಾಡ್ತಾರಂತೆ. 5 ಮಿನಿಟ್ಸಲ್ಲಿ ವೆಯ್ಟ್ ಮಾಡ್ತಾರಂತೆ ಅಷ್ಟೇ ಅಂತ ಅವ್ರು ವೆಯ್ಟ್ ಮಾಡೋದು. ಅದು ಮೆನ್ಷನ್ ಮಾಡೋರು ಅದಲ್ಲ ಗೈಸ್. ಲಡ್ಡುದು ಇವತ್ತು 4th ಸೆಮ್ ರಿಸಲ್ಟು. ಅಂದ್ರೆ ಇದೆ ಗೊತ್ತಲ್ಲ MBAದು ಲಾಸ್ಟ್ ಸೆಮ್ ರಿಸಲ್ಟು. ಈ ಸೆಮ್ಮಲ್ಲಿ ಏನಾದ್ರು ಅಣ್ಣ ಬ್ಯಾಕ್ಲಾಗ್
ಅಲ್ಲ ಇಡಲ್ಲ ಗೊತ್ತು, ಇಡಬೇಕು. ಇವಾಗ ರಿಸಲ್ಟ್ ಅಂತ ಗೈಸ್. ಬೈ ಮಾಮ್, ಬೈ ಬೈ, ಟೇಕ್ ಕೇರ್, ಬೈ. ಫೈನಲಿ ಹೊರಟಿದೀವಿ. ಯಾಲು ಟಾಟಾ ಮಾಡು, ಹೋಯ್ತೀನಿ. ಬಾಯ್ ಮಾಡು, ಹೋಯ್ತೀನಿ. ಟಾಟಾ ಮಾಡಲ್ಲ ಅಷ್ಟೇ ಬಿಡು, ಅಷ್ಟೇ. ಚಾಕ್ಲೇಟ್ ಕೊಡಲ್ಲ ನಿಂಗೆ. ಗೈಸ್ ಕ್ಯಾಬ್ ಕೆಳಗಡೆ ಬಂದೈತಂತೆ. ನಾನು ಲಡ್ಡು ಇವತ್ತು. ಆಮೇಲೆ ಇನ್ನೊಂದು ಹೇಳ್ದಂಗೆ 5 ಸ್ಟಾರ್ ಹೋಟ್ಲು ಗೈಸ್. ನೀನು ಹೋಗಿದ್ದೇನೆ 5 ಸ್ಟಾರ್ ಹೋಟ್ಲಿಗೆ? ಹೋಗಿದ್ದೀನಿ. ಏನ್ ಮಾಡ್ತೀಯಪ್ಪ, ಶ್ರೀಮಂತರು ಮಕ್ಕಳೆಲ್ಲ 5 ಸ್ಟಾರ್ ಹೋಟ್ಲಿಗೆ. ನೋಡಿ ನಾವು ಇನ್ನೂ ಹೋಗಿಲ್ಲ, ನಾನು ಒಂದ್ಸಲಿನೂ ಹೋಗಿಲ್ಲ ನಾನು. ನೋಡಿ ಇವನು ಹೋಗ್ಬಿಟ್ಟವನು ಆಗ್ಲೇ. ಅದು ನಾನು ಮ್ಯಾಪಲ್ಲಿ ನೋಡಿದಾಗ 5 ಸ್ಟಾರ್ ಹೋಟ್ಲ್ ಅಂತ ಇತ್ತು. ಸೊ ನೋಡೋಣ ಆ ಒಂದು ಇವೆಂಟ್ ಹೆಂಗಿರುತ್ತೆ, ಆ ಹೋಟೆಲ್ ಹೆಂಗಿರುತ್ತೆ ನೋಡೋಣ. ಕ್ಯಾಬ್ ಬಂದೈತಂತೆ, ಬನ್ನಿ ಹೋಗೋಣ. ಗೈಸ್ ನಮ್ಮ ಕ್ಯಾಬ್ ಕೂಡ ಬಂತು ಗೈಸ್. ಹೊರಟಿದೀವಿ. ಅಲ್ಲೂ ಮತ್ತೆ ಸಾಂಗ್ ಹಾಕ್ಸಿದೀನಿ ನೋಡಿ, ಟ್ರೆಂಡ್ ಸಾಂಗ್. ಅದು ಅಷ್ಟು ಸಕ್ಕತ್ತಾಗೈತೆ, ಒಳಗೆ ಕೂತ್ಕೊಂಡ್ಬಿಟ್ಟೈತೆ ಮೈಂಡಿಗೆ. ಅಷ್ಟು ಚೆಂದ ಗೈಸ್. ನಮ್ಮ ಹುಡುಗರು ಸಪ್ಪೆ ಗೈಸ್, ಡ್ಯಾನ್ಸ್ ಮಾಡಲ್ಲ. ರೀಲ್ಸ್ ಅಲ್ಲೂ ನಾವೆಮ್ಮಗ ಟ್ರೆಂಡ್. ಅನೀಶ್ ಕಾಲಿಡೋ ಜಾಗದಲ್ಲೆಲ್ಲ ಟ್ರೆಂಡ್. ಅನೀಶ್ ರೂಸ್ ಬಿಟ್ರೆ ನಾವು ಟ್ರಿಪ್ ಹೋಗಿದ್ದು ಯಾವಾಗ ಹೇಳಿ? 6 to 7 7 ದಿನ ಟ್ರಿಪ್ ಹೋಗಿದ್ವಲ್ಲ, ಅದು ಜನವರಿ ನ್ಯೂ ಇಯರ್ ದಿನ ಹೋಗಿದ್ದು. ಅವತ್ತು ವಿಡಿಯೋ ಶೂಟ್ ಮಾಡಿತ್ತು. ಅಯ್ಯಪ್ಪ, ಅಯ್ಯೋ ಕಣ್ಣಿಗೆ ಇಟ್ಕೊಂಡೆ. ಇನ್ನೂ ಅವನಿಗಿನ್ನೂ ಎಡಿಟ್ ಮಾಡಿ ಕಳ್ಸಿಲ್ಲ. ಒಂದು ಕಳ್ಸಿದ್ದೆ, ಇಷ್ಟ ಆಗಿಲ್ಲ ಅಂತ ಹೇಳ್ದ. ಇಷ್ಟ ಚೆನ್ನಾಗೇ ಮಾಡಿಲ್ಲ, ಅದೇನೋ ಮಾಡ್ಬೇಕು. ಇಲ್ಲ ಸಕ್ಕದಾಗಿ ಮಾಡಿದ್ದೆ. ಗೈಸ್ ನನಗೆ ಇಷ್ಟ ಆಗಿತ್ತು, ನಾನು ಬಂದಿರ್ಲಿಲ್ಲ. ಅದೇ ಅವ್ನ ಸಾಂಗ್ ಇಷ್ಟ ಆಗಿರಲಿಲ್ಲ. ಅದು ಏನೋ ಆ ಬೀಚ್ಗೆ ಆ ಸಿಚುವೇಶನ್ ಇಷ್ಟ ಆಗಿಲ್ಲ ಅಂತ ಹೇಳಿದ. ಅದಕ್ಕೆ ಈಗ ಬೇರೆ ಸಾಂಗ್ ಎಡಿಟ್ ಮಾಡ್ತಾ ಇದೀನಿ. ಗೈಸ್ ಇನ್ನೊಂದು 7 minutes ಅಲ್ಲಿ ವಿ ವಿಲ್ ಬಿ ರೀಚ್ಡ್. ಫೈನಲಿ ಲೊಕೇಶನ್ಗೆ ರೀಚ್ ಆದ್ವಿ. ಒಳ್ಳೆ ಶಿಷ್ಯ ಆಚೆ ಬಂದಿದ್ದ ತಕ್ಷಣ ನೋಡಿ ಗೈಸ್, ಇಲ್ಲಿ ಪಾರ್ಶ್ ಕಾರು. ಓ ಮೈ ಗಾಡ್, ಲುಕಿಂಗ್ ಗುಡ್. ಪಾರ್ಶ್ ಕಾರ್. ಇದೇ ಎಂಟ್ರೆನ್ಸ್. ಒಳಗಡೆ ಹೋಗ್ಬೇಕು ನಾವು ಇವಾಗ ಗೈಸ್. ಆನೆಸ್ಟ್ಲಿ ಒಳಗಡೆ ಒಂಥರ ವಿಯರ್ಡ್ ಅಂತಲ್ಲ, ಫಸ್ಟ್ ಟೈಮ್ ಬಂದಿರೋದಲ್ವಾ, ಅದಕ್ಕೆ ಒಳಗಡೆ ಒಂಥರ ಡಗ್ 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 ಅಂತ ಐತೆ. ಎಂಟ್ರೆನ್ಸಲ್ಲಿ ನಮ್ಮ ಮೊಬೈಲ್ನೆಲ್ಲ ಇಟ್ಟು ಈ ಕಡೆ ಚೆಕ್ ಮಾಡಿಸ್ತಾರೆ. ಬಿಕಾಸ್ ಮೊಬೈಲ್ನೆಲ್ಲ ಒಳಗಡೆ ತೋರ್ಸಂಗಿಲ್ಲ ಅನ್ಕೋತೀನಿ. ಅಂದರೆ ಈ ಕಡೆಯಿಂದ ಇದರಿಂದ ಒಳಗಡೆ ಮೊಬೈಲ್ ಕೊಡೋಂಗಿಲ್ಲ ಅನ್ಸುತ್ತೆ ನೋಡಿ. ಆ ಥರ ಮೊಬೈಲ್ ಇಟ್ಟು ಈ ಕಡೆ ಕೊಟ್ಬಿಡ್ತಾರೆ. ಓ ಶೂಟ್ ಗೈಸ್, ವಿ ಆರ್ ಇನ್ ಅ 5 ಸ್ಟಾರ್ ಹೋಟೆಲ್. ಇದು 5 ಸ್ಟಾರ್ ಹೋಟೆಲ್ ಇದು. ಓ ಮೈ ಗಾಡ್ ಗೈಸ್, ಆನೆಸ್ಟ್ಲಿ ಏನು ಮಾತಾಡ್ಬೇಕಂತ ಗೊತ್ತಾಗ್ತಿಲ್ಲ. ಬಟ್ ಒಳಗಡೆ ಬರೋದು ಬಂದ್ಬಿಟ್ಟಿದ್ದೀನಿ. ಇವಾಗ ಜಸ್ಟ್ ನೋಡಬೇಕು ನಾವು ಎಲ್ಲಿಗೆ ಹೋಗ್ಬೇಕು, ಇವಾಗ ಯಾವ ಕಡೆ ಹೋಗ್ಬೇಕಂತ ನೋಡಬೇಕು. ದಿಸ್ ಈಸ್ ಅ 5 ಸ್ಟಾರ್ ಹೋಟೆಲ್ ಎಂಟ್ರೆನ್ಸು. ಬೆಂಗಳೂರಲ್ಲಿ ಇದೆ, ಫಸ್ಟ್ ಟೈಮ್ ನಾನು 5 ಸ್ಟಾರಿಗೆ ಬರ್ತಾ ಇರೋದು. ಆ್ಯಂಡ್ ಒಳಗಡೆ ಎಂಟ್ರಿ ಕೊಟ್ಟಿದ ತಕ್ಷಣ ನೋಡಿ ಹೆಂಗಿದೆ, ಲಿಟ್ರಲಿ ಗುಡ್. ಸರ್ ನಮ್ಮನ್ನ ವೆಲ್ಕಮ್ ಮಾಡ್ತಾ ಇದ್ದೀರಾ? ಥ್ಯಾಂಕ್ ಯು ಚಿನ್ನ. ಅಯ್ಯೋ ಇಲ್ಲಿ ಬರೋರೆಲ್ಲ ಈ ತರ ರಿಚ್ ಕಿಡ್ಸ್ ಮಾತ್ರ ಬರೋದು, ನಮ್ಮ ತರ ಬರಲ್ಲ. ಬಂದಿಲ್ಲ, ಬೇರೆ ಕಡೆ ಹೋಗಿದೆ. ಅದೇ ಗೈಸ್, ಅಲ್ಲಿ ನೋಡಿ ಅಲ್ಲೆಲ್ಲ ಕುತ್ಕೊಂಡು ಊಟ ಮಾಡೋವಂಥ ಜಾಗ. ಮೇಲ್ಗಡೆ ಲೈಟಿಂಗ್ಸ್ ಇದೆ, ಅದೇನು ರೂಮ್ಸ್ ಏನೋ ಗೊತ್ತಿಲ್ಲ, ಮೇ ಬಿ ರೂಮ್ಸ್ ಕೂರೋದು. ಆ್ಯಂಡ್ ಈ ಕಡೆನೂ ರೂಮ್ಸು, ಎಂಟ್ರೆನ್ಸು. ಜಾಸ್ತಿ ಎಕ್ಸೈಟ್ಮೆಂಟ್ ಆಗ್ತಿದ್ದೀನಿ ಅಂದ್ಬಿಟ್ಟು ತೋರಿಸ್ಕೋಬೇ ನನಗೇನು ಅನ್ಕೊಬೇಡಿ, ಫಸ್ಟ್ ಟೈಮ್ ಹೋಗ್ತಾ ಇರೋದು. ಸೊ ಅಲ್ಲಿ ಒಳಗಡೆ ಎಂಟ್ರೆನ್ಸ್ ಇದೆ, ಹೋಗ್ಬೇಕು ನಾವು ಇವಾಗ. ಕೈಗೊಂದು ಬ್ಯಾಂಡ್ ಕೊಟ್ಟರು, ಎಲ್ಲೋದ್ರೂ ಒಂದು ಬ್ಯಾಂಡ್ ಅಂತ ಇದ್ದೇ ಇರುತ್ತೆ. ರೆಸಾರ್ಟು, ವಂಡರ್ಲಾ, ಎಲ್ಲೋದ್ರೂ ಒಂದೊಂದು ಬ್ಯಾಂಡ್ ಕೊಟ್ಬಿಡ್ತಾರೆ. ತುರ್ಕಣ ಒಂಚೂರು ನಾನು ಹಾಕ್ತೀನಿ. ಗೈಸ್ ನಾನು ಬಂದಿರೋದೇ ಇದು, ಲೈಕ್ ಇದು ಬ್ರ್ಯಾಂಡ್ ಇರೋದೇ ಮೈಕ್ರೋಫೋನು. ನಾನು ಮೈಕ್ರೋಫೋನಿಗೆ ಬಂದ್ಬಿಟ್ಟು ಬೇರೆ ಬ್ರ್ಯಾಂಡ್ ಯೂಸ್ ಮಾಡ್ತಾಯಿದ್ದೀನಿ. ಇವ್ರು ಹೇಳ್ತು, ನನಗೆ ಈಗ ರಿಯಲೈಸ್ ಆಯಿತು, ಶಿಟ್ ಮ್ಯಾನ್, ನಾನು ಬಂದಿರೋದೇ ಈ ಮೈಕ್ರೋಫೋನ್ ಬ್ರ್ಯಾಂಡು, ಬೇರೆದು ಯೂಸ್ ಮಾಡ್ತಾ ಇದ್ದೀನಲ್ಲ ಅಂತ. ಇದು ಈಗ ಇದನ್ನ ತೆಗ್ದ್ಬಿಡ್ತೀನಿ, ರಿಮೂವ್ ಮಾಡ್ಬಿಡ್ತೀನಿ ಬ್ರೋ. ಹೆಂಗಿರು ನೀವು ಕೊಡ್ತೀರಲ್ಲ, ಸಾಕ್ಬಿಡಿ. ಕರೆಕ್ಟ್, ಅದೆಲ್ಲ ಮಾಡೋ ತಪ್ಪು ಬೇರೆ. ಕರೆಕ್ಟ್ ಕೊಟ್ಬಿಡ್ತಾರೆ. ಅವರೆಲ್ಲ ದೊಡ್ಡ ಮನ್ಸಿರೋರು ನೋಡಿ. ರೋಡು ಬ್ರೋ, ಹಾಯ್, ನಮಸ್ಕಾರ. ಚೆನ್ನಾಗಿದ್ದೀರಾ? ಲಾಂಗ್ ಟೈಮ್. ಆಕಾಶ್ ಬ್ರೋ ಇಸ್ ವಿತ್ ಮೀ, ಫುಲ್ ಫಾರ್ಮಲ್ಸ್. ಗೈಸ್, ಆಕಾಶ್ ಅವರು ಯಾವಾಗ 20 ನಿಮಿಷ ಆಯ್ತಾ ಬಂದು? 1 hour? ಹಂಗಾರೆ ನಾನು ತುಂಬ ಬೇಗ ಬಂದಿದ್ದೀನಿ. ಗೈಸ್, ಇವಾಗ ಇವೆಂಟ್ ಶುರುವಾಗಿದೆ, ಅಲ್ಲೇ ಸ್ಟಾರ್ಟ್ ಆಗಿದೆ. ಯಾರ್ಯಾರು ಬಂದಿದ್ದಾರೆ ನನಗಂತೂ ಗೊತ್ತಿಲ್ಲ. ನನಗೊಬ್ರು ಸಿಕ್ಕಿದ್ದಾರೆ, ಈಗ ಆರಾಮಾಗಿ ಮಾತಾಡ್ಕೊಂಡಿದ್ದೀನಿ. ಹಾಯ್ ಬ್ರೋ. ಹಾಯ್. ಗೈಸ್, ಈ ಇವೆಂಟಲ್ಲಿ ಎಣ್ಣೆ ಕೂಡ ಇಟ್ಟಿದ್ದಾರೆ.
ಮಗ ಎಣ್ಣೆ ಬಿಡುವ ಏಯ್ ಸಂಕೋಚ ಪಡ್ಕೋಬೇಡ 5 ಸ್ಟಾರ್ ಹೋಟ್ಲಲ್ಲಿ ಬಂದ್ಬಿಟ್ಟು ಹಿಂಗೆ ತಿಂದಿಲ್ಲ ಅಂದ್ರೆ ಹೆಂಗೆ ಬ್ರೋ ನೀವು ಬ್ರೋ ಇರ್ಲಿ ಬ್ರೋ ಸಂಕೋಚ ಪಡ್ಕೋಬೇಡಿ ನಮ್ಮ 5 ಸ್ಟಾರ್ ಹೋಟ್ಲು ನಮ್ದೇ ಅನ್ಕೊಂಡು ಎಂತ ಗೈಸ್ ಇಲ್ಲಿ ನೋಡಿ DS ಗೇಮಿಂಗ್ ಅವರು ಇದ್ದಾರೆ. ಹಾಯ್ 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 ಅನ್ಶಕ್ ಎಸ್ ಸೂಪರ್ ಚೆನ್ನಾಗಿದ್ದೀರಾ? ನಾನು ಸೂಪರ್ ಬ್ರೋ. ಇದೇನೋ ಒಂದು ಕೊಟ್ಟವ್ರೆ, ಒಂದು ಟೇಸ್ಟ್ ಮಾಡುವ. ಇಲ್ಲೇ ಆನ್ ಸ್ಪಾಟ್ ಟೇಸ್ಟ್ಗೆ ಕೊಡ್ತವ್ರ ನೆಕ್ಸ್ಟ್ ಲೆವೆಲ್. ಯಾ And so you're essentially creating the potential for growth is going to be so well. Please eat as many people as you can. We've got a mix tonight. Like 6'7". I'm gonna get a t-shirt. Come on, let's get the ರೈಟ್ ಬಂದ್ಬಿಟ್ಟು 6.7 ಅಂತೆ. ಗೈಸ್ ಇದು ತುಂಬಾ ಪ್ರೊಫೆಷನಲ್ ಇಂಗ್ಲಿಷು, ದೇವ್ರನ್ನೇ ಅರ್ಥ ಆಯ್ತಿಲ್ಲ, ಬಟ್ ಆದ್ರೂ ಸಿಕ್ಕಾಪಟ್ಟೆ ಪ್ರೊಫೆಷನಲ್ ಇಂಗ್ಲಿಷು. ಒಳ್ಳೆ ಫೀಲ್ ಅಲ್ಲ? ಆನೆಸ್ಟಾಗಿ ಹೇಳ್ಬೇಕು, ಆನೆಸ್ಟಾಗಿ ಹೇಳ್ಬೇಕು ಅರ್ಥ ಆಯ್ತಾ? ಬ್ರೋ ಅಲ್ಲಿ ಒಂದು ದಾನ್ ಮತ್ಕು ದೀವ್ ಹೊಂಟೆ ಹೋಗ್ಬಿಟ್ಟವ್ರೆ. ಹೆವಿ ಫಾಸ್ಟ್ ಇದೆ ಗುರು ಅವ್ರದ್ದು, ನೆಕ್ಸ್ಟ್ ಲೆವೆಲ್ ಫಾಸ್ಟ್ ಇದೆ ಇಂಗ್ಲಿಷ್, ಪ್ರೊಫೆಷನಲ್ ಇಂಗ್ಲಿಷ್. ಆಕಾಶ್ ಬ್ರೋ ಅರ್ಥ ಆಯ್ತಾ? ಐ ಥಿಂಕ್ ಯು ಅಂಡರ್ಸ್ಟ್ಯಾಂಡ್ ವೆರಿ ಫಾಸ್ಟ್ಲಿ. ಐ ನೋ ಗೈಸ್ ಇಷ್ಟೊಂದು ಜನ ಬಂದವ್ರು, ಇಷ್ಟೆಲ್ಲ ಡೀಪ್ ಡಿಸ್ಕಷನ್ನು ನೋಡಿ. ನಿಂತಿದ ತಕ್ಷಣ ಕಾಣಿಸ್ಬಿಡ್ತಾರೆ ಅವರು. ಅವ್ರು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾರೆ. ಅವ್ರು ಏನು ಮಾತಾಡ್ತಾರೋ ದೇವ್ರಾಣೇ ಒಂದು 2% ಅರ್ಥ ಆಗ್ಬೋದು ಅಷ್ಟೇ, ಬಟ್ ಆಲ್ಮೋಸ್ಟ್ ಸಿಕ್ಕಾಪಟ್ಟೆ ಫಾಸ್ಟ್ ಬ್ರೋ. ಅವ್ರ ಥರ ಮಾತಾಡಿ ಒಂದ್ಸಲಿ ಟ್ರೈ ಮಾಡಿ ಬ್ರೋ. ಬಸ್ ಏನೋ ಟೇಸ್ಟ್ಗಂತ ಇಟ್ಟವ್ರೆ. ಅದು ನಮ್ಮದು, 3 ಪೈನಾಪಲ್ ನನ್ನದು, 1 ರೆಡ್ ವೈನು ಇವನದು. ಅವನು ಆಫ್ ಮಾಡು, ಕ್ಯಾಮ್ರಾ ಆಫ್ ಮಾಡು, ಆಮೇಲೆ ತೋರಿಸುವಂತೆ. ಗೈಸ್ ನಮ್ಮದು ಪೈನಾಪಲ್ ಬ್ರೋ, ತಗೊಳ್ಳಿ ಬ್ರೋ. ಬ್ರೋ ನಿಮ್ಗೆ ಯಾವುದು, ಪೈನಾಪಲ್ ಆರೆಂಜಾ ಬ್ರೋ? ಅನದರ್ ಒನ್ ಗೈಸ್. ಪೈನಾಪಲ್ ಜ್ಯೂಸ್ ಕುಡಿದಿದ್ದೀವಿ ಬ್ರೋ. ಅವ್ರನ್ನ ಕರೀರಿ ಬ್ರೋ, ಚಸ್ ಕೊಟ್ಬಿಟ್ಟು ಒಟ್ಟಿಗೆ ಬರ್ಸಿ. ಚಸ್ ಬ್ರೋ, ಚಸ್ ಎಸ್ ಬ್ರೋ, ಚಸ್ ನಿಮ್ದು ಬೇರೆದು ಚಸ್. ಹಾಂ ಓಕೆ. ಎಸ್ ಇಲ್ಲಿ ನೋಡಿ, ಇರೋದೇ ಸ್ವಲ್ಪ ಸೀಟು, 1 2 3 4 ಒಂದು 5 ಸೀಟ್ ಇದೆ. ಅದರಲ್ಲೂ ಟವಲ್ ಹಾಕ್ತಾರಲ್ಲ, ಟವಲ್ ಹಾಕ್ಬಿಟ್ಟು ಇಟ್ಕೊಳ್ಳಲ್ವ, ಹಂಗೆ ಇಟ್ಕೊಂಡವ್ರು ನೋಡಿ ಬ್ಯಾಗ್ ಹಾಕ್ಬಿಟ್ಟು. ನಾವು ಅದಕ್ಕೆ ಬ್ಯಾಗ್ನೆಲ್ಲ ಒಂದು ಕಡೆಗೆ ಹಾಕ್ಬಿಟ್ಟು ನಾವು ನಮ್ಮ ಸೀಟ್ ಮಾಡ್ಕೊಂಡಿದ್ದೀವಿ. ಇವಾಗ ಒಂದು ಒಳ್ಳೆ ಫುಡ್ ತಿನ್ನೋಣ, ಬಿಕಾಸ್ ಇದೆಲ್ಲ ಇಲ್ಲಿ ನನ್ನ ಪ್ರಕಾರ ಇಲ್ಲಿ ಇರೋದೆಲ್ಲ ಹೊಸ ಐಟಮ್ಗಳು, ಚೆನ್ನಾಗಿ ತಿನ್ನೋಣ. ನಾನು ಮತ್ತೆ ಇವ್ನಿಗೊಂದು ವಿಷಯ ಹೇಳಬೇಕೀಗ. ಇವತ್ತು 5 ಸ್ಟಾರ್ ಹೋಟೆಲಲ್ಲಿ ಏನೇನೆಲ್ಲ ಬಫೆಟ್ ಇಟ್ಟಿದ್ದಾರೆ ಅಂತ ಹೇಳ್ತೀನಿ ಬನ್ನಿ. ಇಷ್ಟೆಲ್ಲ ಸಲಾಡ್ಗಳು ಬಿಡಿ, ಇದೆಲ್ಲ ಯಾರೂ ತಿನ್ನಲ್ಲ, ನಮ್ಮವ್ರು ಯಾರೂ ತಿನ್ನಲ್ಲ. ಇದು ಪಾನಿಪುರಿ ಚಾಟ್ಸ್ಗಳಿದು. ಆಮೇಲೆ ಈ ಕಡೆಗೆ ಬಂದರೆ 5 ಸ್ಟಾರ್ ಹೋಟ್ಲಲ್ಲಿ ಎಗ್ ಫ್ರೈಡ್ ರೈಸ್ ಇಟ್ಟಿದ್ದಾರೆ, ರೈಸು, ದೆನ್ ಇನ್ನೊಂದು ಸಾಂಬಾರು, ಹಾಂ ಪಾಲಕ್, ಏನಿದು ಮಲೈ ಕೋಫ್ಟಾ, ಪಾಲಕ್ ಪನ್ನೀರ್. ಥ್ಯಾಂಕ್ ಯು. ಹಾಂ ಕಮಾನ್ ಬ್ರೋ. ಚೈನೀಸ್ ಗ್ರೀನ್ ಗಾರ್ಲಿಕ್. ಯಾ ಇದು ಬಂದ್ಬಿಟ್ಟು ಹಾಟ್ ವಾಟರು. ಹಾಂ ಸೊ ಬ್ರೆಡ್ಡಿಗೆ ಹೈದರಾಬಾದಿ ಬುನಾ ಕೋಸ್ಟ್. ಇನ್ನು ಆ ಕಡೆ ಐತೆ ಗೈಸ್, ಆ ಕಡೆಗೆ ಹೋಗೋಣ. ಫಸ್ಟ್ ಈ ಕಡೆ ಬ್ಯಾಟಿಂಗ್ ಕೊಡ್ಬೇಡ ಈ ಕಡೆ. ಸರಿ ಬ್ರೋ, ರೆಡಿನಾ ಬ್ಯಾಟಿಂಗ್? ಬನ್ನಿ ಬ್ರೋ. 5 ಸ್ಟಾರ್ ಹೋಟ್ಲಲ್ಲಿ ಮೊಟ್ಟ ಮೊದಲ ಬಾರಿಗೆ ಒಂದು ಡಿನ್ನರ್ ಮಾಡ್ತಾ ಇದ್ದೀನಿ. ಖುಷಿ ಆಗ್ತಿದೆ. ನೀವು ಶ್ರೀಮಂತರ ಮಕ್ಕಳನ್ನೆಲ್ಲ ಕೇಳಂಗಿಲ್ಲ, ಏನಿಲ್ಲ, ತಿಂತವ್ರೆ. ಗೈಸ್ ಲುಕ್ ಅಟ್ ಹಿಯರ್. ಎಲ್ಲನೂ ಹಾಕ್ಸ್ಕೊಂಡಿದ್ದೀನಿ. ಇದಾದ್ಮೇಲೆ ಈ ಕಡೆ ರೌಂಡ್ಗೆ ಹೋಗ್ಬೇಕು. ಈ ಕಡೆ ಒಂದು ರೌಂಡ್ ಇದೆ, ಹೋಗ್ಬೇಕು. ಇದನ್ನ ತಿಂದು ಇನ್ನೂ ಏನೇನು ಮಾಡಿಸ್ತಾರೆ ಅಂತ ನೋಡೋಣ. ಈ ಕಡೆ ಬಂದರೆ ಟ್ಯಾಕೋಸ್ ಥರ ಒಂದು ಮಾಡ್ತಿದ್ದಾರೆ. ಇದು ಪೂರ್ತಿ ಎಲ್ಲ ಅದೇ ಹೀರೋ. ಈ ಕಡೆ ಸಮೋಸ, ಕಚೋರಿ ಈ ಥರ ಬಿಟ್ಟಿದ್ದಾರೆ. ಈ ಕಡೆ ನಮಗೆ ಡೆಸರ್ಟ್ಸು, ಐಸ್ ಕ್ರೀಮು, ಗುಲಾಬ್ ಜಾಮೂನು. ನಾನು ನಮ್ಮ ಹುಡುಗಂಗೆ ಹೇಳೋದೇ ಮರ್ತದೆ ನೋಡು, ನೀನು ಎಲ್ಲೇ ಎಷ್ಟೇ ಹೋಗ್ಲಿ ನಮ್ಮ ತನನ ಮಾತ್ರ ಬಿಟ್ಕೊಡ್ಬಾರ್ದು. ಹಾಕೋ ಜೋಬಳಿಕೆ ಚಿಕ್ಕ ಪೀಸ್ ಕವರ್ ಜೋಬಳಿಕೆ ಹಾಕೋ, ನಾನು ಮಾತು ಕೇಳೋ ಕವರ್ ಕೊಡ್ತೀನಿ. ಆಮೇಲೆ ಇನ್ನೊಂದು
ಗೈಸ್ ಅಲ್ಲಿ ಟಿಶ್ಯೂ ಟವಲ್ ಇದ್ದಂಗೆ ಐತೆ. ನಾನು ಹೇಳ್ತಾ ಇದ್ದೇನೆಂದ್ರೆ ಒಂದು ಐದಾರು ಕೇಳು, ಒಂದು ಐದಾರನೇ ಎತ್ತಕೊಂಡು ಹೋಗ್ಬಿಟ್ಟು ಸ್ಟಿಚ್ ಕಿಚ್ ಮಾಡಿ ಒಂದು ಟವಲ್ ಇಸ್ ಮತ್ತೊಂದು ರೌಂಡು ಶಾ ಜೋಬಳಿಗೆ ತುಂಬ್ಕೊಂಡ ಇದು ನೋಡಿ, ಇದು ಒಂದು ಐಸ್ ಕ್ರೀಮು ಚಾಕ್ಲೇಟ್ ಎಲ್ಲ ಹಾಕಿರ್ತಾರೆ, ಮೇಲ್ಗಡೆ ಒಂದು ಯಾವುದೋ ಕ್ರೀಮ್ ಹಾಕಿರ್ತಾರೆ. ಲೈಕ್ ಔಟ್ಸೈಡ್ ಲುಕ್ಗೆ ಸಕ್ಕದಾಗಿತ್ತು ಅಂದ್ಬಿಟ್ಟು ಎತ್ತಕೊಂಡೆ. ಟೇಸ್ಟ್ ಬ್ರೋ ಟೇಸ್ಟೇ ಡಿಫ್ರೆಂಟ್ ಆಗೈತಲ್ಲ ಗುರು. ಇದು ಪಕ್ಕಕ್ಕಿಟ್ಟು ನಾವು ನಮ್ಮ ಐಸ್ ಕ್ರೀಮ್ ತಿನ್ನೋಣ ಸಾಕು. ಬ್ರೋ ಹಾಯ್. ಅಯ್ಯೋ ನನ್ನ ಕೈ ಹಂಗಿಲ್ಲ. ನಮಸ್ಕಾರ. ಸ್ಪೆಕ್ಸ್ ಹಾಕ್ಬಿಟ್ಟು ಒಂದ್ ಸ್ವಲ್ಪ ಎಲ್ಲೋ ನೋಡ್ದಂಗ ಐತಲ್ಲ, ಈಗ ಕನ್ಫರ್ಮ್ ಆಯ್ತು. ಬ್ರೋ ಹೆಂಗೈತೆ ಇದೆಲ್ಲ ಅದೇ ಎಲ್ಲ ಫುಲ್ಲು ಸೂಪರ್ ಬ್ರೋ. ಏನ್ ಲೇಟಾಗಿ ಬಂದ್ಬಿಟ್ಟಿದ್ರ? ಎಂಜಾಯ್. ಓ 5 ಸ್ಟಾರ್ ಹೋಟ್ಲು ಅಂದ್ರೆ ಬಿಟ್ಬಿಡಕ್ಕಾಯ್ತಾ? ಇವೆಂಟ್ಗೆ ಬಂದಿದ್ದೀವಿ. ನಾವೆಲ್ಲರೂ ಚರ್ಚೆ ಮಾಡ್ತಿರೋದೇನೆಂದ್ರೆ, ಅಂದರೆ ಅಲ್ಲಿ ಹೋಗ್ತಿರೋ ಟೈಮಲ್ಲಿ ಅಲ್ಲೊಂದು ಬ್ಯಾಗ್ ಇದೆಯಲ್ಲ, ಸೊ ಆ ಬ್ಯಾಗಲ್ಲಿ ಮೈಕ್ ಕೊಡ್ತಾರಂತೆ. ಸೊ ನೋಡೋಣ ಮೈಕ್ ಕೊಡ್ತಾರೆ ಇಲ್ವಾ ಅಂತ ಅಂದ್ಬಿಟ್ಟು. ಬೇಸ್ ಲಿಟ್ರಲಿ ಸ್ವಿಮ್ಮಿಂಗ್ ಪೂಲು ಚೆನ್ನಾಗೈತೆ, ನೋಡಿದ ತಕ್ಷಣ ಆಟ ಆಡಬೇಕು ಅನ್ಸುತ್ತೆ. ಇಲ್ಲಿ ಬಂದಿರೋದಕ್ಕೆ ಒಂದು ಗಿಫ್ಟ್ ಟ್ಯಾಂಪರ್ ಸಿಕ್ಕಿದೆ ನಮಗೆ, ರಿಸೀವ್ ಮಾಡ್ಕೊಂಡಾಯ್ತು ನಮಗೆ. ಕ್ಯೂರಿಯಾಸಿಟಿಯಿಂದ ಕಾಯ್ತಾ ಇರೋದು. ಶಿಶಾ ಏನಾಯ್ತು ನೋಡು, ಶಿಶಾ ಮೈಕ ಚಿಲ್ಲಿಗೆ ನಮ್ಮ 5 ಸ್ಟಾರ್ ಹೋಟ್ಲಿ ಪಯಣ ಮುಗೀತು. ಇವಾಗ ನಾವೆಲ್ಲರೂ ಮನೆ ಕಡೆಗೆ ಹೊರಡ್ತಾ ಇದೀವಿ. ಈ ಜಾಗ ನೋಡ್ತಿದ್ರೆ ಏನ್ ನೆನಪಾಗ್ತಿದೆ ಅಂದ್ರೆ, ಬ್ರೋ ಏನ್ ನೆನಪಾಯ್ತಿದೆ ಗೊತ್ತಾ? ಇದು ಯಶ್ ಅವರು ಬಂದ್ಬಿಟ್ಟು ಕುತ್ಕೊಂಡು ಮಾತಾಡೋ ಥರ. ಐರಿ ಅದು ಇವರು ಉದ್ದಕ್ಕಿದ್ರಲ್ಲ, ಅವ್ರು ಇಲ್ಲಿ ಕೂತಿರ್ತಾರೆ. ಫೈನಲಿ ಆಕಾಶ್ ಬ್ರೋ ಹೊರಡ್ತಿದ್ದಾರೆ. ಅದಕ್ಕೆ ಇವಾಗ ಬೀಳ್ಕೊಡುಗೆ ಕೊಡೋಣ. ಸಿಗೋಣ, ಟೇಕ್ ಕೇರ್, ಬಾಯ್ ಬಾಯ್. ಒಂದು ರೀಲ್ ಪ್ಲ್ಯಾನ್ ಮಾಡುವ ಬ್ರೋ, ಓಕೆನಾ? ಯಾ ಬಾಯ್ ಬ್ರೋ, ಬಾಯ್, ಹುಷಾರು. ಗೈಸ್ ನಮ್ಮ ಮನೆ ಸೈಡಿಗೆ ಆಗ್ಲಿಂದನೂ ಊಬರ್ ಟ್ರೈ ಮಾಡ್ತಾನೆ ಇದ್ದೀನಿ. 2ನೇ ಸಲ ಕ್ಯಾನ್ಸಲ್ ಆಗಿಬಿಟ್ಟು ಇದು 3ನೇದು ಮಾಡ್ತಾ ಇರೋದು. ಬಿಕಾಸ್ ಅದು ದೂರ ಐತಲ್ವಾ, ಅದಕ್ಕೋಸ್ಕರ ಯಾರು ತಗೋತಿಲ್ಲ ಊಬರ್ ಅವರು. ಒಂದು ಬ್ಯೂಟಿಫುಲ್ 5 ಸ್ಟಾರ್ ಹೋಟ್ಲಿಗೆ ಚೆಕ್ಔಟ್ ಹೇಳ್ತಾ ಹೋಗ್ತಾ ಇದೀವಿ ಗೈಸ್. ನಮ್ಮ ಕ್ಯಾಬ್ ಬಂದೈತೆ, ಸೊ ಅದಕ್ಕೆ ಬೇಗ ಹೊರಡ್ತಾ ಇದ್ದೀವಿ. ಥ್ಯಾಂಕ್ ಯು. ಇದೆ ಅನ್ಸುತ್ತೆ ನಮ್ಮ ಕ್ಯಾಬು. ಇದೇನಾ? ಹಾಂ ಇದೆ ಕ್ಯಾಬ್ ಗೈಸ್, ಇದೆ ಕ್ಯಾಬು. ಥ್ಯಾಂಕ್ ಯು. 5 ಸ್ಟಾರ್ ಹೋಟ್ಲಲ್ಲೆಲ್ಲ ಹಿಂಗೆ ವೆಲ್ಕಮಿಂಗು, ಹಿಂಗೆ ಎಂಡಿಂಗು. ಪರವಾಗಿಲ್ಲ, ಒಂಥರ ಖುಷಿ ಆಯ್ತು ಗುರು. ಏನೋ ಮರ್ತಿದ್ದೀನಿ, ಮೈಕ್ ಆಯ್ತಾ? ಚಲೋ ಗೈಸ್, ಮತ್ತೆ ಇಲ್ಲಿಂದ ಮತ್ತೆ 1 hour ಟ್ರಾವೆಲ್ ಮನೆಗೆ. ಆ್ಯಂಡ್ ಮತ್ತೆ ಬರೋಣ. ಒಂದ್ಸಲಿ ಆದರೂ ಫ್ಯಾಮಿಲಿನ ಅಥವಾ ಅಪ್ಪ ಅಮ್ಮನ ಕರ್ಕೊಂಡು ಇಲ್ಲಿಗೆ ಬರಬೇಕು, ಎಕ್ಸ್ಪೀರಿಯನ್ಸ್ ಆದರೂ ಮಾಡಬೇಕು, ನೋಡಬೇಕು, ಖುಷಿ ಪಡಬೇಕು. ರೂಮ್ಸಲ್ಲಿ ಸ್ಟೇ ಆಗಬೇಕು ಅವರು. ಆ್ಯಂಡ್ ಇಲ್ಲಿ ಬರೋ ಕಾರ್ಗಳೆಲ್ಲ ಪಾರ್ಶು, BMW, ರೇಂಜ್ ರೋವರ್, ಆಡಿ. ಗೈಸ್ ಫೈನಲಿ ಮನೆಗೆ ಹೊರಟಿದ್ದೀವಿ. ತಿಂದಾದ್ಮೇಲೆ ಒಳ್ಳೆ ನಿದ್ದೆ ಬರುತ್ತೆ ಗುರು, ಅದು ಏನಕ್ಕಂತ ಗೊತ್ತಿಲ್ಲ. ಆ್ಯಂಡ್ ಓವರಾಲ್ ಇವೆಂಟ್ ಬಗ್ಗೆ ಇಷ್ಟ ಆಯಿತು ಒಟ್ಟಿನಲ್ಲಿ. ಸೊ ಒಂದಿಷ್ಟು ಕ್ರಿಯೇಟರ್ಸ್ ಜೊತೆ ಮಾತಾಡಿದೆ ನಾನು. DS ಗೇಮಿಂಗ್ ಅವರು, ನಾನು ತುಂಬ ವರ್ಷಗಳಿಂದ ನೋಡ್ಕೊಂಡು ಬಂದಿದ್ದೀನಿ. ಅವ್ರು ಗೇಮಿಂಗ್ ಆಡೋದು, ಗೇಮಿಂಗ್ ಕಮ್ಯುನಿಟಿದೆಲ್ಲ ಇದ್ದಾಗ ಅವರು ಆಡ್ತಿದ್ದು ಸ್ಟ್ರೀಮಿಂಗ್ ಎಲ್ಲ ನೋಡ್ಕೊಂಡು ಬಂದಿದ್ದೆ. ಆಮೇಲೆ DS ಅವ್ರನ್ನ ಮೀಟಾಗಿ, ಒಂದಿಷ್ಟು ಕ್ರಿಯೇಟರ್ಸ್ನ ಮೀಟಾಗಿ ಖುಷಿ ಆಯಿತು. SJ ಆಕಾಶ್ ಅವ್ರು ಪರಿಚಯ ಇದ್ದಾರೆ, ಅವ್ರೇನು ಆ ಥರ ಅಂತೆಲ್ಲ ಅವ್ರು ಪರಿಚಯ ಇದ್ದಾರೆ ನಮಗೆ. ಸೊ ಇದು 2ನೇ ಸಲ ಅವ್ರನ್ನ ಮೀಟ್ ಆಗ್ತಿದ್ದು. ನೋಡಿದೆ, ಇವೆಂಟ್ ನೋಡಿದೆ, ಓಕೆ ಈ ಥರನೂ ಆರ್ಗನೈಸ್ ಮಾಡ್ತಾರೆ, ಹಿಂಗೂ ಇರುತ್ತೆ ಅಂತ ಒಂದು ಅರ್ಥ ಆಯಿತು. ಸೊ ಖುಷಿ ಆಯಿತು ಒಟ್ಟಿನಲ್ಲಿ. ಇವಾಗ ಸೀದಾ ಮನೆಗೆ ಹೋಗಿ ನೆಮ್ಮದಿಯಿಂದ ಪಾಚ್ಕೊಂಡ್ಬಿಟ್ರೆ ಮುಗೀತು. ಅಣ್ಣನೂ ನೋಡಿದ್ದೆ ಅನ್ಕೋತೀನಿ, ತುಂಬ BGM ಆಡ್ಬೇಕಾದ್ರೆ DS ಗೇಮಿಂಗ್ ಅಂತ ನೋಡ್ತಿದ್ದ. ಒಟ್ಟಿನಲ್ಲಿ ಫೈನಲಿ ಹೆಂಗೋ ಮೀಟ್ ಆಗಿ ಕ್ರಿಯೇಟರ್ಸ್ ಇದ್ರು ಬಟ್ ಎಲ್ಲ ಕಡೆಯಿಂದನೂ ಬಂದಿದ್ರು. ಬಟ್ ತುಂಬಾ ಫೇಸ್ ಲೈಕ್ ನೋಡಿದ ತಕ್ಷಣ ಓ ಇವರು ಅನ್ನೋ ತರದ್ದು ಸ್ವಲ್ಪ ಜನ ಕಮ್ಮಿ ಇದ್ರು. ಕರೆಕ್ಟ್. ಸುಜಿತ್ ಗೌಡ್ರು ಸಿಕ್ಕಿದ್ರು, ಅವ್ರ ಹತ್ರ ಮಾತಾಡಿದ್ವಿ, ಚೆನ್ನಾಗಿತ್ತು. ಒಟ್ಟಿನಲ್ಲಿ ಖುಷಿ ಆಯ್ತು. ಒಟ್ಟಿನಲ್ಲಿ ಒಂದ್ ಅರ್ಥ ಆಗಿದ್ದು, ಈ ತರ ಇವೆಂಟ್ಗಳು ಬಂದಾಗ ಅಥವಾ ಈ ತರ ಬ್ರ್ಯಾಂಡ್ಸ್ ಬಂದಾಗ ಅವರು ಏನೇ ಒಂದ್ ಇರ್ಲಿ, ಅದು ಸೆಕೆಂಡ್ರಿ, ಅದು ಏನೇನಿದೆಯೋ ಅದೆಲ್ಲ ಸೆಕೆಂಡ್ರಿ. ಬಟ್ ಈ ತರ ಇನ್ವೈಟ್ ಅಂತ ಬಂದಾಗ ಮಿಸ್ ಮಾಡ್ಕೋಬಾರ್ದು ಅಂತ ಒಂದು ಕಲಿತೆ. ಸೊ ಯಾರಾದ್ರೂ ಕ್ರಿಯೇಟರ್ಸ್ ನೋಡ್ತಿದ್ರೆ, ಈ ತರ ಬ್ರ್ಯಾಂಡ್ಗಳೇನೋ ಬಂತು ಅಂದ್ರೆ ಮಿಸ್ ಮಾಡಬೇಡಿ, ಹೋಗಿ ಫಸ್ಟ್ ಅಟೆಂಡ್ ಮಾಡಿ, ತಿಳ್ಕೊಳ್ಳಿ,
ಪರಿಚಯ ಆಗಿ ನೆಟ್ವರ್ಕ್ನ ಬಿಲ್ಡ್ ಮಾಡ್ಕೊಳ್ಳಿ. ತುಂಬ ಜನ ಮಾತಾಡಿದಷ್ಟು ಕನೆಕ್ಷನ್ ಜಾಸ್ತಿ ಆಗುತ್ತೆ. ದೆನ್ ಹೋಗ್ತಾ ಹೋಗ್ತಾ ನಿಮಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಅದಕ್ಕೋಸ್ಕರ ನಾನು ಕೂಡ ಹೋಗ್ಬಿಟ್ಟೆ. ಅಬ್ಬಾ ಬಂದ್ವಿ ಗುರು ಮನೆಗೆ ಬಂದ್ವಿ. ನಮ್ಮ ಲಡ್ಡು, ನಿಮ್ಮ ಪ್ರೀತಿಯ ಲಡ್ಡು. ಓಯ್ ಕರೆಕ್ಟು, ಲಡ್ಡು ಡುಮ್ಮು ಓದ್ ಕಮೆಂಟ್ ಎಲ್ಲ ನೋಡಿದೆ ಗುರು. ಲಡ್ಡು ಡುಮ್ಮು ಓದ್ ವಿಡಿಯೋದಲ್ಲೇ ಬಂದಿರ್ಲಿಲ್ಲಲ್ಲ, ಅದು ಇದು ಫನ್ ವರ್ಡ್ ಅಲ್ಲೂ ಬಂದಿತ್ತು. ಹೌದಾ? ನಮ್ಮ ಲಡ್ಡು ಡುಮ್ಮು ಇವಾಗ ಹೋಗ್ತಿದ್ದಾನೆ. ಬೈ ಬೈ, ಹುಷಾರು, ಟೇಕ್ ಕೇರ್, ಮೆಲ್ಲಕೋಪ. ಟೈಮ್ ಬಂದ್ಬಿಟ್ಟು 11:30 ಆಗಿದ್ರು ಕೂಡ ನಮ್ಮ ಮನೇಲಿ ಅಪ್ಪನೂ ಕಾಲ್ ಮಾಡಿಲ್ಲ, ಅಮ್ಮನೂ ಕಾಲ್ ಮಾಡಿಲ್ಲ, ಇಬ್ರು ಮಾಡಿಲ್ಲ ಗೈಸ್ ಇವತ್ತು. ಓ ಮೈ ಗಾಡ್, ಯಾರು ಹೇಳೋರು ಕೇಳೋರು ಇಲ್ವ ಎಷ್ಟೊತ್ತ ಬರ್ತೈತೆ? ನಾನು ಅದೇ ಹೇಳ್ತೇನೆ, 11:30 ಆಗಿದ್ರು ಒಂದು ಕಾಲ್ ಮಾಡಿಲ್ಲ. ಇಬ್ರು ಗಂಡ ಹೆಂಡ್ತಿರು ಇಬ್ರು ಕಾಲ್ ಮಾಡಿಲ್ಲ. ಕಾಲ್ ಮಾಡ್ಬೇಕು ಅಂತ ಸೆನ್ಸ್ ಇಲ್ಲ. ಸೆನ್ಸ್ ಓಹೋ, ಕಣ್ಣೆಲ್ಲ ರೆಡ್ ಆಗ್ಬಿಟ್ಟವೆ. ಡ್ಯಾಡಿ ಯಾಕೆ ನಂಗೆ ಕಾಲ್ ಮಾಡಿಲ್ಲ? ಯಾವ್ದು ಹೊಸದು ಹಾಕಿ ಇದೆಯಾ ಹಳೆ ಕೇಳೋಗಿದ್ರೆ? ತಗೊಳ್ರಿ ನಿಮ್ ಗಿಫ್ಟ್. ಅಮ್ಮ 5 ಸ್ಟಾರ್ ಹೋಟ್ಲಿಗೆ ಹೋಗಿದ್ದೆ. 5 ಸ್ಟಾರ್ ಹೋಟ್ಲಲ್ಲಿ ಫೋಟೋ ತೋರಿಸಿ ಬರಲೇ ಗಬ್ಬ ಕುಚ್ಚ. ಈಗ ನಮ್ಮ ಅಮ್ಮ ತಲೆ ಬುಡ ಕೇಳ್ಕೊಂಡು ತಿಳ್ಕೊಂಡು ಅಲ್ಲಿ ಏನಾಯ್ತು ಹೆಂಗಾಯ್ತು, ನಾನು ಎಲ್ಲೇ ಹೊರಗಡೆ ಹೋಗಿ ಬಂದಿರ್ಲಿ ಗೈಸ್, ಎಲ್ಲೇ ಹೋಗ್ಬಿಟ್ಟು ಬರ್ಲಿ, ಏನಾಯ್ತಲ್ಲಿ, ಹೆಂಗಿತ್ತು, ಯಾರ್ಯಾರು ಬಂದಿದ್ರು, ಅವ್ರು ಹೆಂಗ್ ಮಾಡಿದ್ರು, ಇವ್ರು ಹೆಂಗ್ ಮಾಡಿದ್ರು, ಅರ್ಧ ಒಂದು 10 ನಿಮಿಷ ಹೇಳ್ಬಿಡ್ಬೇಕು. ಆಮೇಲೆ ನಮ್ಮ ಅಮ್ಮಗೆ ಸಮಾಧಾನ ಆಗೋದು. ಬಟ್ ಇವಾಗ ಹೇಳಲ್ಲ. ಫೈನಲಿ ಇವತ್ತಿನ ವಿಡಿಯೋ ಎಂಡ್ ಮಾಡೋ ಸಮಯ. ಇಟ್ ವಾಸ್ ಅ ಗುಡ್ ಟೈಮ್ ವಿತ್ ಎವ್ರಿ ಕ್ರಿಯೇಟರ್, ವಿತ್ ಎವ್ರಿ ಲೈಕ್ ನ್ಯೂ ಪೀಪಲ್ಸ್, ನ್ಯೂ ಫೇಸಸ್. ಅಮೆರಿಕಾ ಇಂದ ಎಲ್ಲ ಬಂದಿರೋರೆಲ್ಲ ಇದ್ರು. ಲಂಬೋರ್ ಅಣ್ಣ, ಲಂಬೋರು ಅವರು ಕೂಡ ಸಗದ ಮಾತಾಡಿದ್ರು. ಸೊ ಈ ವಿಡಿಯೋ ಇಷ್ಟ ಆಗಿರೋ ಗೈಸ್ ಲೈಕ್ ಮಾಡ್ಕೊಂಡು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋ ಸಿಗು ಅಂತ ಹೇಳ್ತಾ ಅಲ್ಲಿವರೆಗೂ ಟೇಕ್ ಕೇರ್, ಕೀಪ್ ಸಪೋರ್ಟಿಂಗ್, ಲವ್ ಯು ಆಲ್. ಅಂಡ್ ಸೂನ್ ನಾನು ಮತ್ತೆ ಎಸ್ ಜೆ ಆಕಾಶ್ ಅವರು ಒಂದು ರೀಲ್ ಮಾಡಬೇಕು ಅಂತ ಇದೀವಿ. ತುಂಬಾ ಚೆನ್ನಾಗಿರೋ ರೀಲ್ ಒಂದು ಮಾಡಬೇಕು ಅಂತ ಇದೀನಿ, ಯೋಚನೆ ಮಾಡ್ತಾ ಇದೀನಿ. ಸೊ ಸೂನ್ ಬರುತ್ತೆ, ಕಾಯ್ತಾ ಇರಿ ಅಂತ ಹೇಳ್ತಾ ಈ ಓವರ್ ಆಲ್ ಇವೆಂಟ್ ಅಲ್ಲಿ ಅನ್ಸಿದಿಷ್ಟೇ. ನೆಕ್ಸ್ಟ್ ಯಾವುದೇ ಬಂದ್ರು ಮಿಸ್ ಮಾಡ್ಕೋಬಾರ್ದು, ಹೋಗ್ಬೇಕು. ಬಿಕಾಸ್ ನೆಟ್ವರ್ಕ್ ಬಿಲ್ಡ್ ಮಾಡ್ಕೋಬೇಕಂತ, ಕನೆಕ್ಷನ್ ಬಿಲ್ಡ್ ಮಾಡ್ಕೋಬೇಕು, ಇಂಗ್ಲೀಷ್ ಗೊತ್ತಾಗುತ್ತೆ, ಯಾರ್ಯಾರು ಹೆಂಗಿದ್ದಾರೆ, ಯಾರ್ಯಾರು ಯಾವ ಥರ ಇದ್ದಾರೆ ಎಲ್ಲ ಗೊತ್ತಾಗ್ಬಿಡುತ್ತೆ. ಸೊ ಅದಕ್ಕೋಸ್ಕರ ಮಿಸ್ ಮಾಡ್ಕೋಬಾರ್ದು. ನೆಕ್ಸ್ಟ್ ಕ್ಲಾಸ್ ಸಿಗುವ. ಟೇಕ್ ಕೇರ್, ಲವ್ ಯು ಆಲ್ ಮಸ್ಲೋ. ಬಾಯ್ 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 ಬಾಯ್.